ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ಆಟ, ದಿನಕ್ಕೊಂದು ಪಾಠ. ಇದರ ನಡುವೆನೂ ಕೂಡ ಸಾಕಷ್ಟು ಜನರ ಒಂದೊಂದು ಅವರ ಪಾಠಗಳಾಗಿರ್ಬೋದು, ಆಟಗಳಲ್ಲಿ ಕೆಲವೊಂದಷ್ಟನ್ನು ಕಲಿಯೋದಾಗಿರ್ಬೋದು, ಈ ಥರ ಸಾಕಷ್ಟು ಆಟಗಳು ಚೆನ್ನಾಗಿ ಆಡೋದಾಗಿರ್ಬೋದು, ಈ ಥರ ನಾವು ನೋಡ್ಕೊಂಡು ಬಂದಿದ್ದೀವಿ. ಹಾಗೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಮೊನ್ನೆ ಆದಂತಹ ಎಪಿಸೋಡಲ್ಲಿ ನೋಡಿದ್ರೆ ಅವರಿಬ್ರು ಅಂದರೆ ಧ್ರುವಂತ್ ಮತ್ತು ರಕ್ಷಿತ್ ಅವರು ಸೀಕ್ರೆಟ್ ರೂಮಲ್ಲಿ ಇರ್ತಾರೆ. ಸೊ ಈ ವಿಷಯ ಎಲ್ಲೋ ಮನೆಯವ್ರಿಗೆ ಡೌಟ್ ಬರುತ್ತೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ರಘು ಅವರು ಕುತ್ಕೊಂಡು ಡಿಸ್ಕಷನ್ ಮಾಡ್ತಿರ್ತಾರೆ. ಏನಪ್ಪಾ ಅಂದ್ರೆ ಸುದೀಪ್ ಅವರು ವೇದಿಕೆ ಮೇಲೆ ಕರೆದು ವಿಟಿ ತೋರಿಸ್ತಾರೆ. ಆಮೇಲೆ ಜನರು ಎಲ್ಲ ಕೂಗೋದು ಕೇಳಿಸ್ತಾ ಇರ್ತದೆ, ಏನು ಕೇಳಿಸ್ತಿಲ್ಲ. ಸೊ ಹಾಗಾಗಿ ಎಲ್ಲೋ ಮಿಸ್ ಹೊಡಿತಾ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಸೊ ಆಗ ಗಿಲ್ಲಿಯವ್ರು ಕೂಡ ಮಾತಾಡ್ತಾರೆ. ನಂಗೂ ಹಂಗೆ ಅನಿಸ್ತಾ ಇತ್ತು. ಆದ್ರೆ ರಕ್ಷಿತ್ ಅವ್ರನ್ನ ಫಸ್ಟಿಗೆ ಕಳಿಸ್ಬಿಟ್ರು. ಅಂದ್ರೆ ಫಸ್ಟ್ ವೀಕ್ ಅಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆದ ಮೊದಲೇ ದಿನನೇ ಅವರನ್ನ ಕಳಿಸ್ಬಿಟ್ಟಿದ್ದಾರೆ. ಆಮೇಲೆ ಒಂದು ವಾರದ ನಂತರ ಬಂದ್ರು. ಸೊ ಈ ತರನು ಈಗಲೂ ಹಾಗೆ ಮಾಡಿರ್ತಾರೆ ಅನ್ನೋದು ನಂಗೆ ಡೌಟ್ ಹೊಡಿತಾ ಇದೆ. ರಕ್ಷಿತನ್ನ ಮಾಡ್ಬೋದು, ಆದ್ರೆ ಧ್ರುವಂತನ ಆ ತರ ಮಾಡಬಾರ್ದು. ಯಾಕೆ ಧ್ರುವಂತ್ ಅವ್ರು ಮತ್ತೆ ಮನೆಯೊಳಗೆ ಬರಬಾರ್ದು ಅನ್ನೋ ಕೆಲವು ಮಾತುಗಳು ಅಲ್ಲಿ ಆಗ್ತಾ ಇರುತ್ತೆ. ರಜತ್ ಕೂಡ ಅಷ್ಟೇ ಹೇಳ್ತಾರೆ, ರಕ್ಷಿತ್ ಅವ್ರಿಂದ ನಂಗೆ ತುಂಬಾ ಬೇಜಾರಾಯಿತು, ತುಂಬಾ ಹಚ್ಕೊಂಡ್ ಬಿಟ್ಟಿದ್ದೀನಿ ಅವಳನ್ನ, ಪರ್ಸನಲಿ ತುಂಬಾ ಹಚ್ಕೊಂಡ್ ಬಿಟ್ಟಿದ್ದೆ, ಏನೇ ಆದ್ರೂ ಬಂದು ಮಾತಾಡ್ತಿದ್ಲು, ಏನೇ ಆದ್ರೂ ಕೇಳ್ತಿದ್ಲು, ಆ ತರ ಮಾತುಗಳನ್ನು ಹೇಳ್ತಾರೆ. ಸೊ ಅಲ್ಲಿ ಅವರಿಬ್ರು ಬಾಂಡಿಂಗ್ ಅಂದ್ರೆ ರಜತ್ ಆಮೇಲೆ ರಘು ಅವ್ರದ್ದು ಆಮೇಲೆ ಗಿಲ್ಲಿ ಅವ್ರದ್ದು ಮತ್ತೆ ರಕ್ಷಿತ ಜೊತೆ ಇರುವ ಬಾಂಡಿಂಗ್ ಏನಿದು, ಆ ಒಂದು ಬಾಂಡಿಂಗ್ ಅನ್ನ ನೋಡೋಕೆ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ಈಗ ಆ 3 ಜನಕ್ಕೆ ತುಂಬಾ ಬೇಜಾರಾಗ್ತಾ ಇದೆ. ನೀವು ಕೂಡ ನೋಡಿರ್ಬೋದು, ಸಿಕ್ಕಾಪಟ್ಟೆ ವಿಡಿಯೋಗಳಲ್ಲಿ ವೈರಲ್ ಆಗ್ತಾ ಇದೆ ಅವ್ರು ಮಾತಾಡೋದಾಗಿರ್ಬೋದು, ಅಥವಾ ರಕ್ಷಿತ ಅವ್ರಿಗೆ ಅಲ್ಲಿ ವಿಡಿಯೋ ತೋರಿಸ್ತಾ ಇದ್ದಾರೆ ಅಂದ್ರೆ ಬಿಗ್ ಬಾಸ್ ಅವರು ಮನೇಲಿ ಏನ್ ಮಾತಾಡ್ತಿದ್ದಾರೆ ಅನ್ನೋದು. ಸೊ ಅದು ನೋಡಿ ಅವ್ರು ಎಮೋಷನಲ್ ಆಗಿರೋದಾಗಿರ್ಬೋದು. ಆಮೇಲೆ ಧ್ರುವಂತ್ ಅವರಿಗೆ ಇದು ಯಾಕೋ ಸ್ವಲ್ಪ ಬೇಜಾರಾಗಿರ್ಬೋದು, ಯಾಕಂದ್ರೆ ಅವ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ, ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ. ಸೊ ಆ ಕಾರಣಕ್ಕಾಗಿ ಧ್ರುವಂತ್ ಅವ್ರಿಗೆ ಇದು ಬೇಜಾರಾಗಿರ್ಬೋದು. ಇನ್ನು ನೋಡ್ತಾ ಬರ್ಬೇಕಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಆಟ ಸ್ಟಾರ್ಟ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇಬ್ರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ. ಸೊ ಈಗ ಇಬ್ರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದು ಮನೆ ಖಾಲಿ ಅಂತ ಅನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಮಾತಾಡ್ತಿದ್ದಾರೆ ಅವರು, ಮನೇಲಿ ಯಾರು ಇಲ್ಲ ಅನಿಸ್ತಾ ಇದೆ, ಎಲ್ಲರೂ ಖಾಲಿ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಗಿಲ್ಲಿ ಜೊತೆ ಅವರೊಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ರಂತೆ ರಕ್ಷಿತ್ ಅವರು. ಮನೆಯವ್ರು ಬರ್ತಾರೆ, ಮನೆಯವ್ರ ಜೊತೆ ಮಾತಾಡ್ಬೋದು, ನನ್ನ ಮನೆಯವ್ರನ್ನ ತುಂಬಾ ನೆನಪು ಮಾಡ್ಕೊಳ್ತೀನಿ, ಆ ತರ ಮಾತುಗಳನ್ನ ಹೇಳ್ತಾರೆ. ಅಂತಂದ್ರೆ ಇನ್ನು 2-3 ವೀಕ್ ಬಿಟ್ರೆ ಮನೆಯವ್ರು ಅಂದ್ರೆ ಫ್ಯಾಮಿಲಿ ರೌಂಡ್ ಬರುತ್ತೆ. ಸೊ ಆಗ ಫ್ಯಾಮಿಲಿ ಅವ್ರ ಮನೆಗೆ ಅಲ್ಲಿ ಬಿಗ್ ಬಾಸ್ ಮನೆಗೆ ಬರೋದಾಗಿರ್ಬೋದು, ಅಲ್ಲಿ ಒಂದು ದಿನ ಸ್ಟೇ ಆಗಿರೋದಾಗಿರ್ಬೋದು, ಇದು ತುಂಬಾ ಜನ ಕಾಯ್ತಾ ಇರ್ತಾರೆ. ಅಂದ್ರೆ ಅವರ ಮನೆಯವರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡೋದಾಗಿರ್ಬೋದು, ಅವರ ಮನೆಯನ್ನ ಜನತೆ ನೋಡೋದಾಗಿರ್ಬೋದು, ಈ ಒಂದು ಸಂದರ್ಭಕ್ಕೆ ಸಾಕಷ್ಟು ಜನ ಕಾಯ್ತಾನೆ ಇರ್ತಾರೆ. ಜಾನ್ವಿ ಅವರು ಹಿಂದೆ ಒಂದು ಇಂಟರ್ವ್ಯೂ ಹೇಳಿದ್ರು, ಅಂದ್ರೆ ನಂಗೆ ಮನೆಯವರು ಆ ಒಂದು ಫ್ಯಾಮಿಲಿ ರೌಂಡ್ ತನಕ ಆದ್ರೂ ನಾನು ಇರ್ಬೇಕಿತ್ತು, ನನ್ನ ಮಗ ಬಿಗ್ ಬಾಸ್ ಮನೇಲಿ ಇರ್ಬೇಕಿತ್ತು, ಆ ಒಂದು ಮಾತುಗಳನ್ನ ಹೇಳ್ತಾರೆ. ಸೊ ಆ ಒಂದು ಸಿಚುವೇಶನ್ಗೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇನ್ನು ರಕ್ಷಿತಾ ಅವರಿಗೆ ಅಂದ್ರೆ ರಕ್ಷಿತಾ ಮತ್ತೆ ಧ್ರುವಂತ್ ಅವರಿಗೆ ಏನಾದ್ರು ಆ ತನಕ ರೌಂಡ್ ಸಿಕ್ಕಿದ್ರೆ ಅವರ ಮನೆಯವ್ರು ಬರ್ಬೋದು, ರಕ್ಷಿತಾ ಅವ್ರಿಗೆ ಇನ್ನೂ ಖುಷಿ ಆಗ್ಬೋದು. ಬಟ್ ಈಗ ನಡೆದಿರೋ ಸಿಚುವೇಶನ್ ಅಲ್ಲಿ ಅವ್ರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ. ಸೊ ಸೀಕ್ರೆಟ್ ರೂಮ್ ಅಲ್ಲಿ ಅಂತಂದ್ರೆ ಅವರಿಬ್ರಿಗೂ ಅಲ್ಲೇ ಕಿತ್ತಾಡ್ತಿದ್ದಾರೆ. ಅಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿದ್ದೆ ಅವರು ಮನೆಯವ್ರು ಏನ್ ಮಾತಾಡ್ತಾರೆ, ಮನೆಯವ್ರ ಆಟ ನೋಡ್ಕೊಂಡು ಅವರ ಡಿಸಿಷನ್ ತಗೊಳ್ಳೋಕೆ. ಅಂದ್ರೆ ಬಿಗ್ ಬಾಸ್ ಅವ್ರು ನಿನ್ನೆ ಕೂಡ ಒಂದು ಅವ್ರಿಗೆ ಟಾಸ್ಕ್ ಕೊಡ್ತಾರೆ. ಬಿಗ್ ಬಾಸ್ ಅವರು ಒಂದು ಸ್ಪರ್ಧಿಗಳನ್ನ ಹೇಳ್ತಾರೆ, ಆ ಸ್ಪರ್ಧಿಗೆ ಅವರು ಟೀಮ್ ಸೆಟ್ ಮಾಡ್ಕೊಡ್ಬೇಕಿತ್ತು. ಸೊ ಆಗ ಕೆಲವೊಂದಿಷ್ಟು ಅಲ್ಲಿ ಜಗಳಗಳಾಗಿರ್ಬೋದು, ಧ್ರುವಂತ್ ಮತ್ತೆ ರಕ್ಷಿತ ನಡುವೆ ಕೆಲವು ಮಾತುಗಳಾಗಿರ್ಬೋದು, ಜಗಳಗಳಾಗಿರ್ಬೋದು, ಈ ತರ ನಾವು ನೋಡಿದೀವಿ. ಯಾಕಂದ್ರೆ ರಕ್ಷಿತ ಅವ್ರ ವಾದ ಧ್ರುವಂತ್ ಅವ್ರಿಗೆ ಇಷ್ಟ ಆಗಲ್ಲ, ಧ್ರುವಂತ್ ಅವ್ರ ವಾದ ರಕ್ಷಿತ ಅವ್ರಿಗೆ ಇಷ್ಟ ಆಗಲ್ಲ. ಇದು ಮುಂಚೆಯಿಂದನೂ ಬಂದಿರುವಂತದ್ದೇ. ಬಟ್ ಈಗ ನಿನ್ನೆ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕಂದ್ರೆ ಒಂದೇ ರೂಮಲ್ಲಿ ಅವರಿಬ್ರು ಇರೋದಂದ್ರೆ ಯಾರಿಗೂ ಆಗಲ್ಲ, ಅಂದ್ರೆ ಒಬ್ರನ್ನೊಬ್ರು ನೋಡಿದ್ರೆ ಯಾರಿಗೂ ಆಗಲ್ಲ. ಸೊ ಹತ್ರದಲ್ಲಿ ಒಂದೇ ಕೋಣೆಯಲ್ಲಿ ಇಬ್ರು ಇದಾರೆ ಅಂದ್ಮೇಲೆ ಅವ್ರಿಗೆ ಹೇಗೆ ಆಗಿರ್ಬೋದಲ್ಲ. ಸೊ ಹಾಗಾಗಿ ನೋಡ್ತಾ ಇರ್ಬೇಕಾದ್ರೆ ಅವರಿಬ್ಬರ ನಡುವೆ ಮಾತುಗಳಾಗಿರ್ಬೋದು, ಕೆಲವೊಂದು ಮಾತು ಅಂದ್ರೆ ಧ್ರುವಂತ್ ಅವ್ರು ತುಂಬಾ ಈಸಿಲಿ ಮಾತಾಡಕ್ ಹೋಗ್ತಾರೆ. ಅಂದ್ರೆ ಏನೋ ಆಗಿದೆ, ಜಗಳ ಆಗಿದೆ ಅನ್ನೋ ಮರೆತು ರಕ್ಷಿತ್ ಅವ್ರ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬಟ್ ರಕ್ಷಿತ್ ಅವ್ರು ಎಲ್ಲ ಒಂದ್ ಕಡೆ ಧ್ರುವಂತ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಆ ಒಂದು ಭಾವನೆಲ್ಲ ಇನ್ನೂ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಅಲ್ಲಿ ಇವರು ಧ್ರುವಂತ್ ಅವರು ಕೂಡ ರೊಚ್ಚಿಗೆದ್ಬಿಟ್ರು. ಹಾಗಾಗಿ ಅವರಿಬ್ಬರ ನಡುವೆ ಕೆಲವೊಂದಿಷ್ಟು ವಾದಗಳು. ಆಮೇಲೆ ಟೀಮ್ ಸೆಟ್ ಮಾಡ್ಬೇಕಾದ್ರು ಅಷ್ಟೇ ಬಿಗ್ ಬಾಸ್ ಹೇಳಿರ್ತಾರೆ, ಚೈತ್ರ ಮತ್ತೆ ಅಶ್ವಿನಿ ಅವರ ಟೀಮ್ಗೆ ಯಾರನ್ನ ಹಾಕ್ತೀರಾ ಅಂತ. ಸೊ ಅಲ್ಲಿ ಕೆಲವೊಂದಿಷ್ಟು ಡಿಸ್ಕಷನ್ ಆಗಿರ್ಬೋದು. ಆಮೇಲೆ ಅವರ ಅಶ್ವಿನಿ ಅವರ ಟೀಮ್ಗೆ ಸೂರಜನ್ನ ಹಾಕಿದ್ದಾರೆ, ಆಮೇಲೆ ಚೈತ್ರ ಅವರ ಟೀಮ್ಗೆ ರಜತ್. ಈಗ ಇದು ಫೈಟ್ ಸರಿಯಾಗಿದೆ. ಬಟ್ ಅಶ್ವಿನಿ ಮತ್ತೆ ಚೈತ್ರ ಅಂತ ಬಂದಾಗ ಇವರಿಬ್ರು ತುಂಬಾ ಫಿಸಿಕಲಿ ವೀಕ್ ಇದ್ದಾರೆ. ಅಂದ್ರೆ ಚೈತ್ರ ಅವರು ತುಂಬಾ ಫಿಸಿಕಲಿ ವೀಕ್ ಇದ್ದಾರೆ, ಅಶ್ವಿನಿ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಸೊ ಅಲ್ಲಿ ಅವರಿಬ್ಬರ ಒಂದು ಕಾಂಬಿನೇಷನ್ ಚೆನ್ನಾಗಿ ಆಗಿಲ್ಲ. ಬಟ್ ಸೂರಜ್ ಮತ್ತೆ ರಜತ್ ಅಂತ ತುಂಬಾ ಚೆನ್ನಾಗಿ ನಿನ್ನೆ ಆಟ ಆಡಿದ್ದಾರೆ. ಅವ್ರ 2 ಮಾತೆಲ್ಲ ಇಬ್ರಿಗೂ ಏಟ್ ಆಗಿದ್ರು ಪರವಾಗಿಲ್ಲ, ಒಂದು ಟಾಸ್ಕ್ ಅನ್ನ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಮತ್ತೆ ಚೈತ್ರ ಅವ್ರದ್ದು ಪ್ರಾಬ್ಲಮ್ ಆಗಿರೋದು ಏನಪ್ಪಾ ಅಂದ್ರೆ ಟಾಸ್ಕ್ ಅನ್ನ ಸರಿಯಾಗಿ ಆಟ ಆಡ್ತಿಲ್ಲ. ಇಲ್ಲಿ ಬೇರೆದೇ ಮಾತಾಡ್ತಿದ್ದಾರೆ, ಆ ಒಂದು ಪರ್ಚೋದಾಗಿರ್ಬೋದು ಅಥವಾ ಚೀಟೋದಾಗಿರ್ಬೋದು, ಈ ತರ ಮಾಡ್ತಿದ್ದಾರೆ. ಇಲ್ಲಿ ಆಟ ಅಂತ ಬಂದಾಗ ಪರ್ಸನಲಿ ಅಟ್ಯಾಕ್ ಆಗುತ್ತೆ. ಸೊ ಅದನ್ನೆಲ್ಲ ಬಿಟ್ಟು ತುಂಬಾ ತೀರಾ ಪರ್ಸನಲಿ ಹೋದ್ರೆ ಅದು ಆಟಕ್ಕೆ ಸರಿಯಾಗಿ ಕಾಣಿಸಲ್ಲ ಅನ್ಸುತ್ತೆ. ಈಗ ನಮಗೂ ನೋಡಿದಾಗ ಹಂಗೆ ಅನಿಸ್ತಾ ಇತ್ತು, ಇದು ಯಾಕಪ್ಪ ತುಂಬಾ ಸೀರಿಯಸ್ ಆಗಿ ಹೋಗ್ತಾ ಇದ್ದಾರೆ ಇವರು, ಯಾಕೆ ಇಷ್ಟು ಸೀರಿಯಸ್ ಆಗಿ ಆಟ ಆಡ್ತಿದ್ದಾರೆ, ಚಿಮ್ಟ್ಕೊಂಡು ಒಬ್ಬರಿಗೆ ಹಾನಿ ಮಾಡ್ಕೊಂಡು ಈ ತರನು ಆಡ್ಬೇಕಾ ಅಂತ ಅನಿಸ್ತಾ ಇತ್ತು. ಚೈತ್ರ ಅವರು ಕೂಡ ಅಷ್ಟೇ ನಿನ್ನೆ ಜಾಸ್ತಿಯಾಗಿ ಏನೋ ಓವರ್ ಮಾಡಿದ್ರು ಅಂತ ಅನಿಸ್ತಾ ಇತ್ತು. ಅಶ್ವಿನಿ ಅವರಿಗೆ ಚಿಮ್ಟೋದಾಗಿರ್ಬೋದು, ಬಟ್ಟೆ ಎಳೆಯೋದಾಗಿರ್ಬೋದು,
ಇದು ಮನೆಯವ್ರ ಪ್ರಕಾರ ಅಲ್ಲಿ ರಾಶಿಕ್ ಅವ್ರು ಆ ಒಂದು ಹೇಳಿಲ್ಲ, ಅಂದ್ರೆ ಬಟ್ಟೆ ಎಳಿಬಾರ್ದು ಆ ಥರ ಒಂದು ಗೈಡೆನ್ಸ್ ಅನ್ನು ಕೊಟ್ಟಿಲ್ಲ. ಬಟ್ ಆದ್ರೂ ಒಂದು ಒಬ್ರು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಟ್ಟೆ ಎಳೆಯೋದಾಗಿರ್ಬೋದು ಅಥವಾ ಚಿವುಟೋದಾಗಿರ್ಬೋದು ಈ ಥರ ಮಾಡಿದ್ರೆ ಅಂದ್ರೆ ಎಷ್ಟೋ ಗಾಯಗಳಾಗಿದೆ, ಅವರ ಉಗುರಿನ ಗಾಯ ಆಗಿರ್ಬೋದು, ಈ ಥರ ನಾವು ನೋಡಿದ್ದೇವೆ. ಆದ್ರೂ ಯಾಕೆ ಚೈತ್ರ ಅವ್ರು ಅಷ್ಟು ತೀರಾಗೆ ಪರ್ಸ್ನಲಿ ಅಟ್ಯಾಕ್ ಮಾಡುತ್ತಾರೆ, ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಆದ್ರೂ ಆಟವನ್ನು ಅವರಿಬ್ರು ಯಾಕೋ ಸರಿಯಾಗಿ ಆಡಿಲ್ಲ. ಅಲ್ಲಿ ರಜತ್ ಮತ್ತೆ ಸೂರಜ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಯಾರಿಗೆ ಸಿಗ್ಬೋದು ಅಂತ ಕ್ಯೂರಿಯಾಸಿಟಿ ನಮಗೆ ಅಲ್ಲಿ ಕಾಯ್ತಾ ಇತ್ತು. ಬಟ್ ಇವರು ಆಟ ನೋಡಿದ್ರೆ ಯಾಕೋ ಒಂಥರ ಬೇಜಾರಾಗ್ತಾ ಇತ್ತು, ಏನಿದಪ್ಪ ಈಗ ಆಟ ಆಡ್ತಿದಾರಲ್ಲ ಅಂತ ಒಂದು ಅನಿಸ್ತಾ ಇತ್ತು. ಸೊ ಆದ್ರೂ ಪರವಾಗಿಲ್ಲ, ಅವರು 2 ಟಾಸ್ಕಲ್ಲೂ ಕೂಡ ಅಶ್ವಿನಿ ಮತ್ತೆ ಸೂರಜ್ ಅವರು ವಿನ್ ಆದ್ರು. ಒಂದು ರೀತಿಯಲ್ಲಿ ಸರಿ ಇತ್ತು, ಯಾಕಂದ್ರೆ ಅವರಿಬ್ರು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಚೈತ್ರ ಅವ್ರಿಗೆ ಹೋಲಿಸಿದ್ರೆ ಅಶ್ವಿನಿ ಅವ್ರಿಗೆ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಆದ್ರೂ ಚೈತ್ರ ಅವ್ರು ಎಲ್ಲ ಒಂದ್ ಕಡೆ ಕಿರ್ಚಾಡೋದು, ತನ್ನ ತಪ್ಪಿದ್ರು ಗೊತ್ತಿದೆ ಅದನ್ನ ಮರಮಾಚುವಂತ ಕೆಲಸ ಮಾಡ್ತಿದ್ರು ಅಂತ ಅನಿಸ್ತಾ ಇತ್ತು ನೋಡಿದಾಗ ನಮ್ಗೆಲ್ಲ. ಸೊ ನಂಗೆ ಪರ್ಸನಲಿ ಹಾಗೆ ಅನಿಸ್ತಾ ಇತ್ತು. ಹಾಗೆ ಅವರು ಯಾವ ತರ ಆಟ ಆಡಿದ್ರೆ ಅಂದ್ರೆ ತುಂಬಾ ಮೊದಲು ಲಾಸ್ಟ್ ಸೀಸನ್ ಅಲ್ಲೂ ಅಷ್ಟೇ ಅವ್ರು ಫಿಸಿಕಲಿ ಅಷ್ಟೇನು ಸ್ಟ್ರಾಂಗ್ ಇರಲಿಲ್ಲ. ಆದ್ರೆ ಈ ಸೀಸನ್ ಅಲ್ಲಿ ತುಂಬಾ ತೀರಾ ಪರ್ಸನಲಿ ಅಟ್ಯಾಕ್ ಮಾಡೋ ತರ ಕಾಣಿಸ್ತಾ ಇತ್ತು. ಸೊ ಆ ತರ ನೋಡೋದಾದ್ರೆ ಇನ್ನು ಈ ವಾರ ಇವತ್ತಿನ ಟಾಸ್ಕ್ ನೋಡೋದಾದ್ರೆ ಇವತ್ತಿನ ಟಾಸ್ಕ್ ಕೂಡ ಇರುತ್ತೆ. ನಿನ್ನೆ ಬಿಗ್ ಬಾಸ್ ಕೂಡ ಹೇಳಿದ್ರು ಒಂದು ಟೀಮ್ ಅನ್ನ ಸೆಟ್ ಮಾಡೋಕೆ. ಸೊ ಅಲ್ಲಿ ಕಾವ್ಯ ಅವರ ಟೀಮ್ಗೆ, ಕಾವ್ಯ ಮತ್ತೆ ಇನ್ನೊಬ್ರು ಟೀಮ್ ಅವರ ಸ್ಪರ್ಧಿಗೆ ಟೀಮನ್ನು ಸೆಟ್ ಮಾಡೋಕೆ ಇರುತ್ತೆ. ಮಾಳು ಅವ್ರು ಮತ್ತೆ ಕಾವ್ಯ ಅವ್ರಿಗೆ ಟೀಮನ್ನು ಸೆಟ್ ಮಾಡಬೇಕಿತ್ತು. ಸೊ ಅಲ್ಲಿ ಕೆಲವೊಂದಿಷ್ಟು ಅಲ್ಲಿ ರಕ್ಷಿತ್ ಅವ್ರಿಗೆ ಪರ್ಸನಲಿ ಮಾಡು ಅಂದ್ರೆ ಇಷ್ಟ. ಸೊ ಅಲ್ಲಿ ಎಲ್ಲೋ ಪರ್ಸನಲ್ ಆಗಿ ಅವರಿಗೆ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ ಹೋಗಬೇಕು ಅನ್ನೋ ಫೀಲಲ್ಲಿ ರಕ್ಷಿತ್ ಅವ್ರು ಮಾತಾಡ್ತಾರೆ. ಆಗ ಇದು ಧ್ರುವಂತವ್ರು ಇದು ಸರಿಯಲ್ಲ, ನೀನು ಬಿಗ್ ಬಾಸ್ಗೆ ಮಂಗ ಮಾಡ್ತೀಯ ಆ ಥರ ಮಾತುಗಳನ್ನು ಹೇಳ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಅಂದ್ರೆ ಮಾಡು ಅವ್ರಂದ್ರೆ ರಕ್ಷಿತ್ ಅವ್ರಿಗೆ ತುಂಬ ಅಟ್ಯಾಚ್ಮೆಂಟ್ ಇದೆ, ತುಂಬ ಬಾಂಡಿಂಗ್ ಇದೆ ಅವರಿಬ್ಬರ ನಡುವೆ, ತುಂಬ ಒಂದು ಬಾಂಡಿಂಗ್ ಏನಿದೆ ತುಂಬಾ ಚೆನ್ನಾಗಿದೆ. ಸೊ ಆ ಕಾರಣಕ್ಕಾಗಿ ರಕ್ಷಿತ್ ಅವರೆಲ್ಲ ಒಂದ್ ಕಡೆ ತುಂಬಾ ಪರ್ಸನಲ್ ಆಗಿ ಅಂದ್ರೆ ಮಾಡುವವರಿಗೆ ಒಳ್ಳೆ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ ಅನ್ನ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಆದ್ರೆ ಇದ್ರುವಂತವ್ರು ಅದನ್ನ ಸಮಗೊಳಿಸಿ ಅದನ್ನ ಸರಿಪಡಿಸಿ ಇಬ್ರಿಗೂ ಸಮಸಮಾಗಿರುವಂತಹ ಸ್ಪರ್ಧಿಗಳನ್ನೇ ಕೊಡ್ಬೇಕು. ಈಗ ಗಿಲ್ಲಿ ಕಾವ್ಯ ಟೀಮ್ ಹಾಕಿದ್ರೆ ರಘು ಅವ್ರಾಗಿರ್ಬೋದು ಅವರೆಲ್ಲ ಸೇಮ್ ಅಂದ್ರೆ ಒಂದೀಗ ರಘು ಇಲ್ಲಿ ಸ್ಟ್ರಾಂಗ್ ಇದೆ, ಅಲ್ಲಿ ಧನುಷ್ ಅವ್ರು ಸ್ಟ್ರಾಂಗ್ ಇರ್ತಾರೆ. ಸೊ ಆಗ ಅಪೋಸಿಟ್ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ರಕ್ಷಿತ್ ಅವರ ಪ್ರಕಾರ ಏನಾಗಿರುತ್ತೆ ಅಂದ್ರೆ ರಘು ಮತ್ತು ಧನುಷ್ ಒಂದೇ ಟೀಮ್ ಅಲ್ಲಿ ಇರ್ಬೇಕು, ಆಗ ಅಲ್ಲಿ ಹೇಗೆ ಬ್ಯಾಲೆನ್ಸ್ ಆಗುತ್ತೆ. ಇದು ಧ್ರುವಂತ್ ಅವರ ಒಪಿನಿಯನ್ ಆಗಿರುತ್ತೆ. ಸೊ ಅಲ್ಲಿ ಧ್ರುವಂತ್ ಅವ್ರದ್ದು ಒಪಿನಿಯನ್ ನಂಗೆ ಇಷ್ಟ ಆಯ್ತು, ಯಾಕಂದ್ರೆ 2 ಟೀಮಲ್ಲಿ ಬ್ಯಾಲೆನ್ಸೇಬಲ್ ಇರಬೇಕು. ಸೊ ಒಬ್ಬರು ಒಂದು ಟೀಮಲ್ಲಿ ಸ್ಟ್ರಾಂಗ್ ಇದೆ ಅಂದ್ರೆ ಅದು ಮಾಡು ಟೀಮಲ್ಲಿ ಸ್ಟ್ರಾಂಗ್ ಇದೆ, ಅಲ್ಲಿ ಫೇವರಿಸಮ್ ಆಯ್ತಲ್ಲ ರಕ್ಷಿತ್ ಅವ್ರದ್ದು, ಮಾಡು ಅವರೇ ವಿನ್ ಆಗ್ಬೇಕು ಅಂತ ಅವ್ರೇನಾದ್ರು ತಲೆಯಲ್ಲಿ ಇಟ್ಕೊಂಡಿದಾರ ಗೊತ್ತಿಲ್ಲ. ಆದ್ರೆ ಬಿಗ್ ಬಾಸ್ ಹೇಳಿದ ಪ್ರಕಾರ ಇಬ್ರು ಡಿಸ್ಕಸ್ ಮಾಡಿ ಒಂದು ಟೀಮ್ ಅನ್ನ ಸೆಟ್ ಮಾಡ್ಬೇಕಿತ್ತು. ಸೊ ಇವತ್ತಿನ ಪ್ರೋಮೋ ಬಿಟ್ರೆ ಹಾಗೆ ಕಾಣಿಸ್ತಾ ಇದೆ, ಇಬ್ರು ಡಿಸ್ಕಸ್ ಮಾಡಿ ಸಮವಾಗಿ ಒಂದು ಹಂಚಿದ್ದಾರೆ ಅಂತ ಅನಿಸ್ತಾ ಇದೆ ಸ್ಪರ್ಧಿಗಳನ್ನ. ಸೊ ಇಲ್ಲಿ ಎಷ್ಟೊಂದು ಕಿಟ್ಟಾಟಗಳಾಗಿರ್ಬೋದು. ಆಮೇಲೆ ಇವಾಗ ಪ್ರೋಮೋದಲ್ಲಿ ಇವತ್ತು ತೋರಿಸಿದ್ದು ರಕ್ಷಿತಾ ಮತ್ತು ಧ್ರುವಂತವ್ರಿಗೆ ಆದಂತಹ ಜಗಳಗಳು. ಸೊ ಅಲ್ಲಿ ಅವರಿಬ್ಬರ ವಾದಗಳು ನಡೀತಾ ಇದೆ, ಇದೊಂಥರ ಹಾವು ಮುಂಗ್ಸಿ ಜೋಡಿ ಮನೆಯೊಳಗೆ ಇದೆ ಅಂತ ಅನಿಸ್ತಾ ಇದೆ. ಆ ಒಂದು ಸೀಕ್ರೆಟ್ ರೂಮಲ್ಲಿ ಒಂದು ಹಾವು ಮುಂಗ್ಸಿನ ನೋಡ್ದಂಗೆ ಆಗ್ತಾ ಇದೆ. ಸಾಕಷ್ಟು ವಿಷಯಗಳಲ್ಲಿ ಅವ್ರು ಯಾವುದು ರಕ್ಷಿತ್ ಅವ್ರು ಏನು ಹೇಳಿದ್ರು ಧ್ರುವಂತವ್ರು ಒಪ್ಪಲ್ಲ, ಧ್ರುವಂತವ್ರು ಏನು ಹೇಳಿದ್ರು ರಕ್ಷಿತ್ ಅವ್ರು ಒಪ್ಪಲ್ಲ. ಈ ಥರ ಸಾಕಷ್ಟು ನಾವು ಮೊದಲಿಂದನೇ ನೋಡ್ತಾ ಬಂದಿದ್ದೇವೆ. ಅದೀಗ ಒಂದೇ ಕೋಣಲ್ಲಿ ಇರೋದ್ರಿಂದ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಇಬ್ರು ಕೂಡ ಯಾರ ಒಪಿನಿಯನ್ ಕೂಡ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಸೊ ಹಾಗಾಗಿ ಇದರ ನಡುವೆನೂ ಸಾಕಷ್ಟು ಜಗಳಗಳಾಗಿರ್ಬೋದು, ಅವರ ನಡುವೆ ಮಾತುಗಳಾಗಿರ್ಬೋದು. ಒಂದು ಕಡೆ ಬಿಗ್ ಬಾಸ್ ಮನೆ ಜಗಳ ನೋಡೋದು, ಒಂದ್ ಕಡೆ ಸೀಕ್ರೆಟ್ ರೂಮ್ ಅಲ್ಲಿ ಇವರಿಬ್ರು ಕಿತ್ತಾಟ ನೋಡ್ಬೇಕು ಗೊತ್ತಾಗ್ತಿಲ್ಲ. ಬಟ್ ಇದಕ್ಕೆಲ್ಲ ಕೊನೆ ಯಾವಾಗ, ಸೀಕ್ರೆಟ್ ರೂಮ್ ಇಂದ ಅವ್ರು ಯಾವಾಗ ಹೊರಗೆ ಬರ್ತಾರೆ ಅಥವಾ ಈ ವಾರದ ಟಾಸ್ಕ್ ಅನ್ನ ಡಿಸೈಡ್ ಮಾಡೋಕೆ ಇವರನ್ನ ಅಲ್ಲಿ ಇಟ್ಟಿದಾರ ಗೊತ್ತಾಗಿಲ್ಲ. ಆದ್ರೆ ಒಂದೊಂದು ಟಾಸ್ಕ್ಗೆ ಅಂದ್ರೆ ಟೀಮ್ ಸೆಟ್ ಮಾಡೋದಾಗಿರ್ಬೋದು ಈ ತರ ಕ್ಲೂ ಕೊಡೋಕೆ ಅಲ್ಲಿ ಬಿಗ್ ಬಾಸ್ ಇವರನ್ನೇ ಕೇಳ್ತಿದ್ದಾರೆ. ಸೊ ಹಾಗಾಗಿ ಇವರು ಈ ಸೀಸನ್ ಒಂಥರ ಸೀಕ್ರೆಟ್ ರೂಮ್ ಅಲ್ಲಿ ಇರೋದ್ರಿಂದ ಇವರು ಈ ಒಂದು ಎಪಿಸೋಡ್ ಈ ವಾರದ ಒಂದು ಮೇನ್ ಆಗಿರ್ತಾರೆ. ಆಮೇಲೆ ಯಾವಾಗ ಮನೆಗೆ ಬರ್ತಾರೆ, ಹೇಗೆ ಎಂಟ್ರಿ ಕೊಡ್ತಾರೆ ಅಂತ ನಾವೆಲ್ಲ ಕಾಯ್ತಾ ಇದೀವಿ, ನೋಡ್ಬೇಕು. ಮನೆಗೆ ಎಂಟ್ರಿ ಕೊಟ್ಟಾದ್ಮೇಲೆ ಎಲ್ಲರ ಎಕ್ಸ್ಪ್ರೆಷನ್ ಹೇಗಿರುತ್ತೆ. ರಕ್ಷಿತಾ ಬಂದ್ರೆ ಎಲ್ರಿಗೂ ಖುಷಿ ಆಗುತ್ತೆ, ಎಸ್ಪೆಷಲಿ ಕಾವ್ಯ ಮತ್ತೆ ಸ್ಪಂದನ ಅವ್ರನ್ನ ಬಿಟ್ಟು ಎಲ್ರಿಗೂ ಖುಷಿ ಆಗಿರ್ಬೋದು. ಆದ್ರೆ ಧ್ರುವಂತ್ ಅವ್ರು ಬಂದ್ರೆ ಯಾರಿಗೂ ಖುಷಿ ಆಗಲ್ಲ, ಅದು ಗೊತ್ತಿದೆ. ಯಾಕಂದ್ರೆ ಈಗಲೂ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ದಾರೆ. ಸೊ ಅವ್ರ ಮನೆಯೊಳಗೆ ಬಂದ್ರೆ ಯಾರಿಗೂ ಇಷ್ಟ ಆಗಲ್ಲ. ಸೊ ನೋಡ್ಬೇಕು ಯಾರ ಮನೆ ಅಂದ್ರೆ ಯಾರ ಎಕ್ಸ್ಪ್ರೆಷನ್ ಹೇಗಿರುತ್ತೆ, ಯಾರಿಗೆಲ್ಲ ಖುಷಿ ಆಗುತ್ತೆ, ಯಾರಿಗೆಲ್ಲ ಬೇಜಾರಾಗುತ್ತೆ ಅನ್ನೋದನ್ನ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.